ಕೋಲಾರ ಜಿಲ್ಲೆಯ ಮಾವಿನ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ಇಂದು ಕರೆ ನೀಡಲಾಗಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಮುಂಜಾನೆಯಿಂದಲೇ ಶ್ರೀನಿವಾಸಪುರ ಪಟ್ಟಣ ಸಂಪೂರ್ಣ ಸ್ತಬ್ಧಗೊಂಡಿದ್ದು, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದವು ಹಾಗೂ ವಾಹನ ಸಂಚಾರವು ಗಣನೀಯವಾಗಿ ಕುಂಠಿತಗೊಂಡಿತ್ತು. ಪ್ರತಿಭಟನೆಯ ಭಾಗವಾಗಿ ಶ್ರೀನಿವಾಸಪುರದ ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿ ರೈತರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿದ ಪರಿಣಾಮ ಸುಮಾರು 4 ಕಿಲೋಮೀಟರ್ಗಳಷ್ಟು ವಾಹನ ಸಂಚಾರ ಜಾಮುಂಟಾಯಿತು. ವಾಹನಗಳನ್ನು ತೆರವುಗೊಳಿಸಲು ಪೊಲೀಸರು ಮುಂದಾದ ವೇಳೆ ರೈತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಹಾಗೂ ಕೆಲಕಾಲ ನೂಕಾಟ ತಳ್ಳಾಟವೂ ನಡೆಯಿತು. ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದರೂ ಪೊಲೀಸರು ಹಾಗೂ ಮುಖಂಡರ ಮಧ್ಯಸ್ಥಿಕೆಯಿಂದ ಶಾಂತಿ ಕಾಪಾಡಲಾಯಿತು. ಪ್ರತಿಭಟನೆಯಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಭಾಗವಹಿಸಿ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕೋಲಾರ ಅಪರ ಜಿಲ್ಲಾಧಿಕಾರಿಗಳು ಮಾತನಾಡಿ, ಮಾವು ಬೆಂಬಲ ಬೆಲೆ ಕುರಿತಂತೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಹಲವು ಸಭೆಗಳು ಹಾಗೂ ಚರ್ಚೆಗಳು ನಡೆದಿದ್ದು, ಈ ಕುರಿತು ಅಧಿಕೃತ ಆದೇಶ ನಾಳೆ ಹೊರಬೀಳುವ ಸಾಧ್ಯತೆ ಇದೆ ಎಂದು ರೈತರಿಗೆ ಭರವಸೆ ನೀಡಿದರು. ಅಪರ ಜಿಲ್ಲಾಧಿಕಾರಿಗಳ ಈ ಭರವಸೆಯ ಹಿನ್ನೆಲೆಯಲ್ಲಿ ರೈತರು ಹಾಗೂ ಹೋರಾಟಗಾರರು ಬಂದ್ ಅನ್ನು ಹಿಂಪಡೆಯಲು ಒಪ್ಪಿಗೆ ಸೂಚಿಸಿದರು. ಈ ವೇಳೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪರೆಡ್ಡಿ ಮಾತನಾಡಿ, ಮಾವಿನ ಬೆಲೆ ಕುಸಿತದಿಂದ ಜಿಲ್ಲೆಯ ಸಾವಿರಾರು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ರೈತರ ಹಿತ ಕಾಪಾಡಬೇಕು. ಪ್ರಸ್ತುತ ಘೋಷಿಸಿರುವ ಬೆಂಬಲ ಬೆಲೆ ರೈತರಿಗೆ ಸಮರ್ಪಕವಾಗಿಲ್ಲ ಎಂದು ಹೇಳಿದರು. ಸರ್ಕಾರ ಪ್ರತಿ ಟನ್ ಮಾವಿಗೆ 4,370 ಬೆಂಬಲ ಬೆಲೆ ನಿಗದಿಪಡಿಸಿರುವುದಾಗಿ ತಿಳಿಸಿದ್ರು. ಕನಿಷ್ಠ 10,000 ಬೆಂಬಲ ಬೆಲೆ ಘೋಷಿಸಬೇಕು. ಅಲ್ಲದೆ ಪ್ರತಿ ರೈತರಿಂದ 30 ರಿಂದ 40 ಟನ್ ಮಾವಿನಕಾಯಿಯನ್ನು ಸರ್ಕಾರವೇ ನೇರವಾಗಿ ಖರೀದಿಸಬೇಕು ಎಂದು ರೈತರು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಮಾವು ಸಂಸ್ಕರಣಾ ಘಟಕಗಳ ಕೊರತೆಯಿಂದ ರೈತರು ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನ ಖಾಸಗಿ ಕಂಪನಿಗಳನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಕಡಿಮೆ ದರ ದೊರೆಯುತ್ತಿರುವುದರಿಂದ ರೈತರಿಗೆ ಭಾರೀ ನಷ್ಟ ಉಂಟಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇನ್ನು ನಾಳೆ ಮಧ್ಯಾಹ್ನದೊಳಗೆ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬರುತ್ತಿದ್ದರೆ ಬೆಂಗಳೂರಿನ ವಿಧಾನಸೌಧ ಹಾಗೂ ಗಾಂಧಿ ಭವನದ ಮುಂಭಾಗ ತೀವ್ರ ಸ್ವರೂಪದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಸಹ ರೈತರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದಿದ್ದರೆ ಮತ್ತಷ್ಟು ಉಗ್ರ ಹೋರಾಟ ರೂಪಿಸುವ ಅನಿವಾರ್ಯತೆ ಎದುರಾಗಬಹುದು ಎಂದು ತಿಳಿಸಿದರು. ಸದ್ಯಕ್ಕೆ ಅಪರ ಜಿಲ್ಲಾಧಿಕಾರಿಗಳ ಭರವಸೆಯ ಮೇರೆಗೆ ಇಂದಿನ ಬಂದ್ ಹಿಂಪಡೆಯಲಾಗಿದ್ದು, ಸರ್ಕಾರದ ಮುಂದಿನ ನಿರ್ಧಾರದತ್ತ ಜಿಲ್ಲೆಯ ಸಾವಿರಾರು ಮಾವು ಬೆಳೆಗಾರರು ಚಿತ್ತ ನೆಟ್ಟಿದ್ದಾರೆ. ಈ ದಿನ ಕೋಲಾರ ಜಿಲ್ಲೆಯಾದ್ಯಂತ ಏನು ಬಂದ್ಗೆ ಕರೆಯನ್ನು ಕೊಟ್ಟಿದ್ವಿ, ಮಾವಿನಕಾಯಿಗೆ ಬೆಲೆ ಕುಸಿತ ಆಗಿರೋದ್ರಿಂದ ಮಾವಿನಕಾಯಿಗೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಏನು ಬಂದ್ಗೆ ಕರೆಯನ್ನು ಕೊಟ್ಟು ಬಂದನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗಿದೆ ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹ ಮುಖ್ಯಮಂತ್ರಿಗಳು ಇವಾಗ ಸಭೆಯನ್ನು ಮಾಡಿ ಈಗ ಅದರಿಂದ ಒಂದು ಈ ಜಿಲ್ಲಾ ಮಟ್ಟದ ಆಡಳಿತಾಧಿಕಾರಿಗಳನ್ನು ನಮ್ಮ ಬಳಿಗೆ ಕಳುಹಿಸಿಕೊಟ್ಟು ಅಧಿಕೃತ ಆದೇಶ ಒಂದೇ ಬಾಕಿ ಇದೆ ಮತ್ತು ಎಲ್ಲ ಡಾಕ್ಯುಮೆಂಟೇಷನ್ಸ್ ರೆಡಿಯಾಗಿ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲು ಸರ್ಕಾರ ಎಲ್ಲ ವಿಷಯಗಳನ್ನು ಕೈಗೆತ್ತಿಕೊಂಡಿದೆ. ನಾಳೆ ಅಧಿಕೃತ ಘೋಷಣೆ ಆಗುತ್ತೆ. ಮಾವಿಗೆ 59 ಕೋಟಿ ರೂಪಾಯಿ ಹಣ ಬೆಂಬಲ ಬೆಲೆಗಾಗಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಒಂದು ಟನ್ನಿಗೆ 4,300 ರೂಪಾಯಿಗಳು, 4,370 ರೂಪಾಯಿ ಒಂದು ಟನ್ನಿಗೆ ಮಾವಿಗೆ ಬೆಂಬಲ ಬೆಲೆ ನಿಗದಿಗೊಳಿಸಿದ್ದಾರೆ ಸರ್ಕಾರ. ಆದರೆ ಇದು ನಮಗೆ ತೃಪ್ತಿದಾಯಕವಿಲ್ಲ. ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸಾಲದು. ಹಿಂದಿನ ವರ್ಷ 4 ರೂಪಾಯಿ ಕೊಟ್ಟರು, ಪಕ್ಕದ ರಾಜ್ಯದಲ್ಲಿ ಈ ವರ್ಷ ಕೂಡ 4 ರೂಪಾಯಿ ಕೊಟ್ಟು ಕಂಪನಿಗಳಲ್ಲಿ 8 ರೂಪಾಯಿ ಒಂದು ಟನ್ನಿಗೆ ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕಾರ್ಖಾನೆಗಳಿಲ್ಲದೆ ಇರೋದ್ರಿಂದ ನಾವು ಸಹ ಬೇರೆ ಆಂಧ್ರ ಮತ್ತು ತಮಿಳುನಾಡು ಕಂಪ್ನಿಗಳ ಮೇಲೆ ಅವಲಂಬಿತರಾಗಿದ್ದೀವಿ. ಆದ್ದರಿಂದ ನಮ್ಗೆ ಯಾವುದೇ ಇಲ್ಲಿ ಕಂಪ್ನಿಗಳಿಲ್ಲದೆ ನಮಗೆ 4 ರೂಪಾಯಿಗೆ ಬಿಕ್ರಿ ಆಗ್ತಾ ಇದೆ ನಮ್ಮ ಮಾವಿನಕಾಯಿ. ಅದರಿಂದ ಕೂಡಲೇ ಸರ್ಕಾರ ಅದನ್ನು ಮರುಪರಿಶೀಲನೆ ಮಾಡಬೇಕು. ಮರುಪರಿಶೀಲನೆ ಮಾಡಿ ಕನಿಷ್ಠ 10,000 ರೂಪಾಯಿಗಳ ಒಂದು ಟನ್ನಿಗೆ 10,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಈಗ ಏನು ತಾವು ಘೋಷಣೆ ಮಾಡಿದ್ದೀರಾ ಅದು ನಾಳೆ ಅಧಿಕೃತವಾಗಿ ಘೋಷಣೆ ಮಾಡಿ ಅದರ ಜೊತೆಗೆ ಮರುಪರಿಶೀಲನೆ ಮಾಡಿ ಅದನ್ನು ಹೆಚ್ಚಿಸಿಕೊಟ್ಟು ಒಂದು ಎಕರೆಗೆ ಕನಿಷ್ಠ ಪಕ್ಷ ಒಬ್ಬ ರೈತರಿಗೆ 30 ರಿಂದ 40 ಟನ್ನು ಮಾವಿನಕಾಯಿನ ಖರೀದಿ ಮಾಡುವಂತೆ ಕೂಡ ಬರ್ತಕ್ಕಂಥ ಆದೇಶದಲ್ಲಿ ತಾವು ಮಾಡಿ ಕಳಿಸಬೇಕು ಅಂತೇಳಿ ಸರ್ಕಾರದಲ್ಲಿ ಮನವಿಯನ್ನು ಸಹ ಮಾಡಿಕೊಳ್ತಾ ಇವೆಲ್ಲದನ್ನು ಈ ಕೂಡಲೇ ಪರಿಶೀಲನೆ ಮಾಡಿ ಕೈಗೆತ್ಕೊಂಡು ನಮ್ಮ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ನಾಳೆ ಮಧ್ಯಾಹ್ನದ ಒಳಗಡೆ ನಿಮ್ಮ ಅಧಿಕೃತ ಆದೇಶ ಬರದೇ ಇದ್ದಲ್ಲಿ ನಾವು ಮತ್ತೆ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀವಿ ಅಂತೇಳಿ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಈ ಭಾಗದ ಶಾಸಕರು ಕೂಡ
ನಾಳೆ ವಿಧಾನಸೌಧದ ಮುಂದೆ ನೀವು ಅಧಿಕೃತ ಆದೇಶ ನಾಳೆ ಮಧ್ಯಾಹ್ನದೊಳಗಡೆ ಕಳಿಸದೇ ಇದ್ರೆ ನಾವು ಗಾಂಧಿ ಭವನ ಹತ್ರ ಧರಣಿ ಕೂತ್ಕೊಂಡು ಧರಣಿ ಮಾಡ್ತೀನಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ನಮಗೆ ಸಮಾಧಾನ ಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ತುಂಬ ಮುಖ್ಯವಾಗಿ ನಮ್ಮ ಮಾವು ಬೆಳೆಗಾರರ ಪರವಾಗಿ ಕಾಳಜಿಯನ್ನು ವಹಿಸಿ ಸರ್ಕಾರ ಮಟ್ಟದಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಆಗಲಿಕ್ಕೆ ತುಂಬ ಆತುರತೆ ಮಾಡಿಕೊಟ್ಟಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ ನಾಳೆ ಬೇಗ ಅಧಿಕೃತ ಆದೇಶ ಆಗಲಿ ಮತ್ತು ದಯವಿಟ್ಟು 1 ಟನ್ನಿಗೆ 10,000 ರೂಪಾಯಿಗಳಂತೆ ಬೆಂಬಲ ಬೆಲೆ ಘೋಷಣೆ ಆಗಲಿ. ಅದರ ಜೊತೆಗೆ ಒಬ್ಬ ರೈತರಿಂದ 30 ರಿಂದ 40 ಟನ್ ಕಾಯನ್ನು ಖರೀದಿ ಮಾಡುವಂತಾಗಲಿ ಎಂದು ನಾನು ಜಿಲ್ಲಾಧಿಕಾರಿಗಳಲ್ಲೂ ಮನವಿ ಮಾಡ್ತಾ ಸರ್ಕಾರದಲ್ಲೂ ಮನವಿ ಮಾಡ್ತಾ ಇವತ್ತಿನ ಬಂದನ್ನು ಹಿಂಪಡಿತಾ ಇದ್ದೇವೆ. ನಾಳೆ ಅಧಿಕೃತ ಆದೇಶದವರೆಗೂ ಕಾಯ್ತೇವೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅತಿಯಾಗಿ ಸ್ಪಂದಿಸಿದ ಎಲ್ಲ ನಮ್ಮ ರೈತ ಪರ ಸಂಘಟನೆಗಳು, ಎಲ್ಲ ದಲಿತ ಪರ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಇವತ್ತು ನಾಗರಿಕರು ವಿಶೇಷವಾಗಿ ಇವತ್ತು ಎಲ್ಲ ಶಾಲಾ ವಿದ್ಯಾಸಂಸ್ಥೆಗಳನ್ನು ಬಂದ್ ಮಾಡಿದ್ದಾರೆ, ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಮ್ಮ ರೈತರಿಗೆ ಬೆಂಬಲವಾಗಿ ಸೂಚಿಸಿದ್ದಾರೆ. ಅವರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಇಷ್ಟೆಲ್ಲ ಬಂದನ್ನು ಸಹಕಾರಿ ಯಶಸ್ವಿಯಾಗಿ ಮಾಡಲು ಪೊಲೀಸ್ ಇಲಾಖೆ ನಮಗೆ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟು ನಮಗೆ ಸಹಕಾರಿಯಾಗಿ ನಿಂತಿದೆ. ಅವ್ರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಮ್ಮ ಮಾವು ಬೆಳೆಗಾರರ ಹಿತಾಸಕ್ತಿಗೋಸ್ಕರ ಮಾವು ಬೆಳೆಗಾರರ ಪ್ರತಿನಿತ್ಯದ ವರದಿಗಳನ್ನು ಎಲ್ಲ ನಮ್ಮ ವರದಿಗಾರರು ಇವತ್ತು ಇಡೀ ರಾಜ್ಯಾದ್ಯಂತ ಪರಿಶೀಲಿಸ್ತಾ ಇರೋದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೂ ವರದಿಗಾರರಿಗೂ ನಮ್ಮ ಮಾವು ಬೆಳೆಗಾರರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಅಭಿನಂದನೆಗಳು. ನಾಳೆ ಭರವಸೆ